ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್, ನಾವಿಲ್ಲೇ ಸ್ಥಳೀಯರು ಎಂ ಸತ್ಯವಾರ ಅಂತ. ನಾನು ಧರ್ಮಸ್ಥಳದ ವಿಪತ್ತು ನಿರ್ವಹಣಾ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ರಸ್ತೆಯಲ್ಲಿ ಮೋಸ್ಟ್ಲಿ ತಿಂಗ್ಳಿಗೆ ಅಥವಾ 15 ದಿವಸಕ್ಕೆ ಒಂದು ಸಾರಿ ಆಕ್ಸಿಡೆಂಟ್ ಆಗ್ತಾನೆ ಇರ್ತದೆ. ಒಬ್ಬರು ಇಬ್ಬರು ಸ್ಪಾಟ್ ಆಗ್ತಾನೆ ಇರ್ತದೆ. ಇವತ್ತಾಗಿರೋದು ತುಂಬ ದುರಂತದ ಕತೆ. ಬೆಳಗಿನ ಜಾವ 4 ಗಂಟೆ 13 ನಿಮಿಷ ಆಗಿರೋದು. ನಾನೊಂದು 4:45 5 ಗಂಟೆಗೆ ಸ್ಪಾಟಿಗೆ ಬಂದೆ. ಬಂದ ತಕ್ಷಣ ವಿಚಿತ್ರ ನೋಡಿಬಿಟ್ಟು ನನಗೆ ಗಾಬರಿ ಆಗೋಯ್ತು. ಕಾರಲ್ಲಿ ಯಾರೋ ಕೊತ್ನೂರವರಂತೆ 6 ಜನ ಸ್ಪಾಟ್ ಆಗಿದ್ದಾರೆ. ಅವ್ರ ಕಾರು ಏನಿಗೂ ಆಗಲ್ಲ. ಬೈಕೋನೊಬ್ಬನಿಗೆ ಸ್ಪಾಟ್ ಆಗವನೆ. ಅವನು ತಿಂಡ್ಲೋನು ಅಂತ ದೇವನಹಳ್ಳಿ ಹತ್ರ ತಿಂಡ್ಲು ಅಂತ ಮಾಹಿತಿ ಸಾಹೇಬ್ರು ಹೇಳಿದರು. ಪಾಪ ಹಿಂಗೆ 6 ಜನ ಇವತ್ತು ಅನ್ಯಾಯವಾಗಿ ವಿಧಿ ತಗೊಂಬಿಡ್ತು. ಇಲ್ಲ ರಸ್ತೆದು ವ್ಯವಸ್ಥೆ ಹೆಚ್ಚು ಕಮ್ಮಿ ಇರೋದು ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ಅದನ್ನು ಕಣ್ಣಲ್ಲಂತೂ ನೋಡೋಕ್ಕಾಗ್ತಾಯಿಲ್ಲ ಸರ್. ಆ ಥರ ದುರಂತ ಇವತ್ತು ನಡೆದಿರೋದು. ಪ್ರತಿ ತಿಂಗಳೂ ಇಲ್ಲಿಂದ ಕಂಬಳೀಪುರ ಬ್ರಿಡ್ಜ್ ಹತ್ರದಿಂದ ಹಿಡಿದು ಸಾದಪ್ಪನಹಳ್ಳಿ ಬ್ರಿಡ್ಜ್ವರೆಗೂ ಪ್ರತಿ ತಿಂಗಳು 1-2 ಆಕ್ಸಿಡೆಂಟ್ಗಳಾಗಿ 2-3 ಸ್ಪಾಟ್ ಆಗ್ತಾ ಇದ್ದಾವೆ. ನಾವು ಪ್ರತಿ ತಿಂಗಳು ಇದರಲ್ಲಿ ಅಟೆಂಡ್ ಮಾಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಈ ಕರ್ಮ ನೋಡೋಕ್ಕಾಗ್ತಾ ಇಲ್ಲ ನಮ್ಮಿಂದ. ಅಂಟುತ್ತೆ, ಯಾವ್ದು ಆಟೋಮೆಟಿಕ್ಕು. ಸಂಜೆ 6 ಗಂಟೆಗೆ ಆನ್ ಆಗುತ್ತೆ, ಬೆಳಗ್ಗೆ 6 ಗಂಟೆಗೆ ಆಫ್ ಆಗುತ್ತೆ. ಯಾವಾಗನ ಸ್ವಲ್ಪ ರಿಪೇರಿ ಆದರೂ ರಿಪೇರಿ ಮಾಡ್ತಾರೆ ಹೈವೇ ಅಥಾರಿಟಿಯವರು ಬಂದು. ಅದೇನು ತೊಂದರೆ ಇಲ್ಲ. ಲೈಟ್ಸ್ ಏನೋ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ. ಮೋಸ್ಟ್ಲಿ ಇಲ್ಲಿ ರಸ್ತೆ ಈ ಬ್ರಿಡ್ಜು ಈಚೆ ಬಂದ ಮೇಲೆ ಅಲ್ಲಿ ಕಿರಿದಾಗಿರೋದೇ ಇದಕ್ಕೆ ಸಮಸ್ಯೆ. 3 ವೇ ಇದೆ ಬ್ರಿಡ್ಜ್ ಮೇಲೆ. ಅದು ಬ್ರಿಡ್ಜ್ ಎಂಡಾದಾಗ 2 ವೇ ಬರುತ್ತೆ, ಸಡನ್ನಾಗಿ 2 ವೇ ಬರುತ್ತೆ. ಅದ್ರ ಮೋಸ್ಟ್ಲಿ ಸಮಸ್ಯೆ ಇರಬೇಕು ಅಂತ ಅನಲೈಸ್ ಮಾಡ್ತಾ ಇದ್ದೀವಿ ನಾವೆಲ್ಲ. ಈ ರೀತಿ ಆಗೈತೆ ಸರ್. ನಾವಿಲ್ಲೇ ಸ್ಥಳೀಯರು ಎಂ ಸತ್ಯವಾರ ಅಂತ. ನಾನು ಧರ್ಮಸ್ಥಳದ ವಿಪತ್ತು ನಿರ್ವಹಣಾ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ರಸ್ತೆಯಲ್ಲಿ ಮೋಸ್ಟ್ಲಿ ತಿಂಗ್ಳಿಗೆ ಅಥವಾ 15 ದಿವಸಕ್ಕೆ ಒಂದು ಸಾರಿ ಆಕ್ಸಿಡೆಂಟ್ ಆಗ್ತಾನೆ ಇರ್ತದೆ. ಒಬ್ಬರು ಇಬ್ಬರು ಸ್ಪಾಟ್ ಆಗ್ತಾನೆ ಇರ್ತದೆ. ಇವತ್ತಾಗಿರೋದು ತುಂಬ ದುರಂತದ ಕತೆ. ಬೆಳಗಿನ ಜಾವ 4 ಗಂಟೆ 13 ನಿಮಿಷ ಆಗಿರೋದು. ನಾನೊಂದು 4:45 5 ಗಂಟೆಗೆ ಸ್ಪಾಟಿಗೆ ಬಂದೆ. ಬಂದ ತಕ್ಷಣ ವಿಚಿತ್ರ ನೋಡಿಬಿಟ್ಟು ನನಗೆ ಗಾಬರಿ ಆಗೋಯ್ತು. ಕಾರಲ್ಲಿ ಯಾರೋ ಕೊತ್ನೂರವರಂತೆ 6 ಜನ ಸ್ಪಾಟ್ ಆಗಿದ್ದಾರೆ. ಅವ್ರ ಕಾರು ಏನಿಗೂ ಆಗಲ್ಲ. ಬೈಕೋನೊಬ್ಬನಿಗೆ ಸ್ಪಾಟ್ ಆಗವನೆ. ಅವನು ತಿಂಡ್ಲೋನು ಅಂತ ದೇವನಹಳ್ಳಿ ಹತ್ರ ತಿಂಡ್ಲು ಅಂತ ಮಾಹಿತಿ ಸಾಹೇಬ್ರು ಹೇಳಿದರು. ಪಾಪ ಹಿಂಗೆ 6 ಜನ ಇವತ್ತು ಅನ್ಯಾಯವಾಗಿ ವಿಧಿ ತಗೊಂಬಿಡ್ತು. ಇಲ್ಲ ರಸ್ತೆದು ವ್ಯವಸ್ಥೆ ಹೆಚ್ಚು ಕಮ್ಮಿ ಇರೋದು ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ಅದನ್ನು ಕಣ್ಣಲ್ಲಂತೂ ನೋಡೋಕ್ಕಾಗ್ತಾಯಿಲ್ಲ ಸರ್. ಆ ಥರ ದುರಂತ ಇವತ್ತು ನಡೆದಿರೋದು. ಪ್ರತಿ ತಿಂಗಳೂ ಇಲ್ಲಿಂದ ಕಂಬಳೀಪುರ ಬ್ರಿಡ್ಜ್ ಹತ್ರದಿಂದ ಹಿಡಿದು ಸಾದಪ್ಪನಹಳ್ಳಿ ಬ್ರಿಡ್ಜ್ವರೆಗೂ ಪ್ರತಿ ತಿಂಗಳು 1-2 ಆಕ್ಸಿಡೆಂಟ್ಗಳಾಗಿ 2-3 ಸ್ಪಾಟ್ ಆಗ್ತಾ ಇದ್ದಾವೆ. ನಾವು ಪ್ರತಿ ತಿಂಗಳು ಇದರಲ್ಲಿ ಅಟೆಂಡ್ ಮಾಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಈ ಕರ್ಮ ನೋಡೋಕ್ಕಾಗ್ತಾ ಇಲ್ಲ ನಮ್ಮಿಂದ. ಅಂಟುತ್ತೆ, ಯಾವ್ದು ಆಟೋಮೆಟಿಕ್ಕು. ಸಂಜೆ 6 ಗಂಟೆಗೆ ಆನ್ ಆಗುತ್ತೆ, ಬೆಳಗ್ಗೆ 6 ಗಂಟೆಗೆ ಆಫ್ ಆಗುತ್ತೆ. ಯಾವಾಗನ ಸ್ವಲ್ಪ ರಿಪೇರಿ ಆದರೂ ರಿಪೇರಿ ಮಾಡ್ತಾರೆ ಹೈವೇ ಅಥಾರಿಟಿಯವರು ಬಂದು. ಅದೇನು ತೊಂದರೆ ಇಲ್ಲ. ಲೈಟ್ಸ್ ಏನೋ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ. ಮೋಸ್ಟ್ಲಿ ಇಲ್ಲಿ ರಸ್ತೆ ಈ ಬ್ರಿಡ್ಜು ಈಚೆ ಬಂದ ಮೇಲೆ ಅಲ್ಲಿ ಕಿರಿದಾಗಿರೋದೇ ಇದಕ್ಕೆ ಸಮಸ್ಯೆ. 3 ವೇ ಇದೆ ಬ್ರಿಡ್ಜ್ ಮೇಲೆ. ಅದು ಬ್ರಿಡ್ಜ್ ಎಂಡಾದಾಗ 2 ವೇ ಬರುತ್ತೆ, ಸಡನ್ನಾಗಿ 2 ವೇ ಬರುತ್ತೆ. ಅದ್ರ ಮೋಸ್ಟ್ಲಿ ಸಮಸ್ಯೆ ಇರಬೇಕು ಅಂತ ಅನಲೈಸ್ ಮಾಡ್ತಾ ಇದ್ದೀವಿ ನಾವೆಲ್ಲ. ಈ ರೀತಿ ಆಗೈತೆ.